ಹಲೋ ಸ್ನೇಹಿತರೆ, ಇವಾಗ ತಾನೇ ಶೀಲಾ ಅವರು ಸಂಪರ್ಕಿಸಿ ತನ್ನ ಸಮಸ್ಯೆ ಹಾಗೂ ಬೈಕ್ಗಳು ನಮ್ಮ ಜೊತೆಗೆ ಓಪನ್ ಆಗಿ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯಜಮಾನರು ನನ್ನ ಹಿಡಿತದಲ್ಲಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮನೆಯಲ್ಲಿ ಸುಂದರ ಹೆಂಡತಿ ಇದ್ದರೂ ಯಜಮಾನರು ಹೊರಗಡೆ ಹೋಗಿ ತನ್ನ ಒಂದು ಆಸೆ ಈಡೇರಿಸಿಕೊಂಡು ಬರುವಂತಹ ಒಂದು ಕೆಟ್ಟ ಚಟ ಶೀಲಾ ಅವರ ಯಜಮಾನರದು ಆಗಿರುತ್ತೆ. ಸ್ನೇಹಿತರೆ, ಇವರು ಮಾಡಿಸಿಕೊಂಡು ತುಂಬಾ ತಿಂಗಳು ಆಗಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಸೊ ಯಜಮಾನರಿಂದ ಸ್ನೇಹಿತರೆ ಸಮಾಧಾನ ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಗುಪ್ತವಾಗಿ ಒಬ್ಬರನ್ನ ಇಟ್ಟುಕೊಳ್ಳಲು ಫೈನಲಿ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಅನಿಸಿಕೆ ತಿಳಿಸಿ. ಖಂಡಿತ ಒಬ್ಬರನ್ನ ಇವರು ಸಂಪರ್ಕಿಸುತ್ತಾರೆ. ಕನೆಕ್ಟ್ ಯುವರ್ ಬ್ಯಾಂಕ್ ಅಕೌಂಟ್ ಟು ಆನ್ಲೈನ್. ಇವರು ಸ್ನೇಹಿತರೆ ತನ್ನ ಇನ್ಶೂರೆನ್ಸ್ ಒಂದು ಸ್ಕೀಮ್ಗೆ ಆನ್ಲೈನ್ ಅಲ್ಲಿ ತನ್ನ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಬೇರೆ ಅವರನ್ನ ಇಟ್ಟುಕೊಳ್ಳಲು ಕಾರಣ ಏನು, ಯಾವ ಕಾರಣಕ್ಕಾಗಿ ಸ್ನೇಹಿತರೆ ಇವರು ಬೇರೆ ಅವರನ್ನ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ, ಬನ್ನಿ ಚರ್ಚೆ ಮಾಡೋಣ. ಯಜಮಾನರಿಗೆ ನನ್ನ ಮೇಲೆ ಆಸೆ ಇಲ್ಲ. ಪ್ರತಿ ಸಲ ಬೇರೆ ಬೇರೆ ಹೆಣ್ಣಿನ ಜೊತೆಗೆ ಅನುಭವಿಸುವಂತ ಒಂದು ಚಟ ಅವರಿಗೆ ಇರುತ್ತೆ. ಹಾಗಾಗಿ ತುಂಬಾ ತಿಂಗಳಿಂದ ಸ್ನೇಹಿತರೆ ಇವರಿಗೆ ಮಾಡಿಲ್ಲ ಎಂದು ಇವರು ತುಂಬಾ ಬೇಸರ ವ್ಯಕ್ತಪಡಿಸಿಕೊಂಡಿದ್ದಾರೆ. ಅದಕ್ಕೆ ನನಗೆ ಮಾಡಿ 1 ವರ್ಷಕ್ಕಿಂತ ಹೆಚ್ಚು ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಸ್ನೇಹಿತರೆ ಇನ್ನೊಬ್ಬನನ್ನ ಹುಡುಕುತ್ತಾ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈ ರೀತಿ ಸ್ನೇಹಿತರೆ ಇವರು ವ್ಯಕ್ತಿ ಹುಡುಕುತ್ತಿದ್ದಾರೆ. ಇವರು ಹೇಳಿದ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಮಾತ್ರ ಖಂಡಿತ ಸಂಬಂಧ ಹಾಗೂ ಗುಪ್ತ ಸಂಬಂಧ ಬೆಳೆಸುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಮನಸ್ಸು ನೋಡಿ ಪ್ರೀತಿಸುವಂತಹ ಹುಡುಗ ಅಥವಾ ವ್ಯಕ್ತಿ ಆಗಿರಬೇಕು. ಒಂದು ರಾತ್ರಿ ಆದರೂ ಜೊತೆಗೆ ಕಳೆಯಬೇಕು ಎಂದು ಹೇಳಿಕೊಂಡಿದ್ದಾರೆ. ಅವಳಿಗೆ ಇಷ್ಟ ಇರುವ ಪೊಸಿಷನ್ ಅಂದ್ರೆ ಇವಳಿಗೆ ಇಷ್ಟ ಇರುವ ಆ ಪೊಸಿಷನ್ ಬಗ್ಗೆ ಓಪನ್ ಆಗಿ ಮಾತನಾಡಬೇಕು ಹಾಗೂ ಇದೇ ಪೊಸಿಷನ್ ಅಲ್ಲಿ ಇವಳಿಗೆ ಮಾಡಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹೆಣ್ಣಿಗೆ ಸಾಕು ಆಗುವವರೆಗೆ ಗಂಡು ಜೊತೆಯಲ್ಲಿ ಇರುವಂತಹ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಇವರು ಸ್ನೇಹಿತರೆ ತನ್ನ ಇನ್ಶೂರೆನ್ಸ್ ಸ್ಕೀಮ್ಗೆ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ದಾರೆ, ಬನ್ನಿ ಚರ್ಚೆ ಮಾಡೋಣ. ಲಾಗಿನ್ ಟು ಯುವರ್ ಇನ್ಶೂರೆನ್ಸ್ ಅಕೌಂಟ್, ವಿಸಿಟ್ ಯುವರ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ ವೆಬ್ಸೈಟ್ ಆರ್ ಓಪನ್ ದ ಮೊಬೈಲ್ ಆಪ್. Add a bank account. Choose the option to add or link a new payment method and select bank account or similar option. ಮೊದಲು ಸ್ನೇಹಿತರೆ ತಮ್ಮ ಇನ್ಶೂರೆನ್ಸ್ ಅಕೌಂಟ್ ಓಪನ್ ಮಾಡಿದ್ದಾರೆ. ನಂತರ ಆಡ್ ಎ ಬ್ಯಾಂಕ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದಾರೆ. And enter bank details. Provide the required information including bank name, account type and account number. ತನ್ನ ಅಕೌಂಟ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ನೇಹಿತರೆ ಎಂಟರ್ ಮಾಡಿದ್ದಾರೆ. ಬ್ಯಾಂಕ್ ಹೋಲ್ಡರ್ ನೇಮ್ ಅಂಡ್ ಅಕೌಂಟ್ ಟೈಪ್ ಹಾಗೂ ಅಕೌಂಟ್ ನಂಬರ್, ಬ್ಯಾಂಕ್ IFSC ಕೋಡ್, ಸೊ ಎಲ್ಲ ಇನ್ಫಾರ್ಮೇಶನ್ ತಾವು ಎಂಟರ್ ಮಾಡಿ ತಾವು ಸಬ್ಮಿಟ್ ಕೂಡ ಮಾಡಿರುತ್ತಾರೆ. ಈ ರೀತಿ ಸ್ನೇಹಿತರೆ ಸಿಂಪಲ್ ಆಗಿ ತನ್ನ ಇನ್ಶೂರೆನ್ಸ್ ಒಂದು ಸ್ಕೀಮ್ಗೆ ತನ್ನ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತಾರೆ. ಇದರಿಂದ ಸ್ನೇಹಿತರೆ LIC ಆಫೀಸ್ಗೆ ಹೋಗಿ ಪೇ ಮಾಡುವಂತ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಸ್ನೇಹಿತರೆ ಆನ್ಲೈನ್ ಅಲ್ಲಿ ಪೇ ಮಾಡ್ಬೋದು.